ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಉತ್ತಮ SDMC ಯನ್ನು ಗುರುತಿಸುವ ಸಲುವಾಗಿ SDMC ಸರ್ವೆಯನ್ನ ಮಾಡಲಾಗ್ತಾ ಇದೆ. 24-25ನೇ ಸಾಲಿನ ಮಾಹಿತಿಯನ್ನು ಆಧರಿಸಿ 25 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ ಒಂದು ಸರ್ವೆಯನ್ನ ಮಾಡಲಾಗ್ತಾ ಇದೆ. ಆ ಸರ್ವೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಶಾಲೆಯವರು ಕೂಡ SDMCಗೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಗಳನ್ನ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಅದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕ್ರೋಮ್ಗೆ ಹೋಗ್ತೀರಿ, ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡ್ತೀರಿ. ಟೈಪ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಮಗೆ. ಆ ಓಪನ್ ಆದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತಾವೇನ್ ಮಾಡಬೇಕು, ಬಳಕೆದಾರರ ID, ಯೂಸರ್ ID ಅಂತ ಇದೆ, ಇಲ್ಲಿ ಪಾಸ್ವರ್ಡ್ ಇದೆ, ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ, ಇಲ್ಲಿ ಬರುತ್ತೆ ಸೆಕ್ಯೂರಿಟಿ ಕೋಡ್, ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಬಳಕೆದಾರರ ID ಅಂದ್ರೆ ಏನಪ್ಪಾ ಅಂದ್ರೆ HM ಅಂತೇಳಿ ಟೈಪ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಶಾಲೆಯ ಡೈಸ್ ನಂಬರ್ ಅನ್ನ ಟೈಪ್ ಮಾಡಬೇಕು. HM ಅಂತೇಳಿ ಟೈಪ್ ಮಾಡಿ ಅದರ ಜೊತೆಗೆ ನಿಮ್ಮ ಶಾಲೆಯ ಡೈಸ್ ನಂಬರ್ ಅನ್ನ ಟೈಪ್ ಮಾಡಬೇಕು. ಅದ್ರ ಜೊತೆ ಪಾಸ್ವರ್ಡ್, ಬೇರೆ ಬೇರೆ ಶಾಲೆಯವರು ಬೇರೆ ಬೇರೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಸ್ಮಾಲ್ ಲೆಟರ್ A1 ಅಂತ ಹೇಳಿ ಪಾಸ್ವರ್ಡ್ಗೆ ನೀವು ಕ್ಲಿಕ್ ಮಾಡಿ ಈ ಒಂದು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನ ಕೊಡಬೇಕು. ನೋಡಿ, ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಕೊಟ್ಟ ನಂತರದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡ್ತಾ ಹೋದಂತ ಒಂದು ಸಂದರ್ಭದಲ್ಲಿ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, SDMC ಸರ್ವೆ ಅಂತ ಇದೆ. ಈ SDMC ಸರ್ವೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಸಬ್ಮಿಟ್ ಅನ್ನ ಕೊಟ್ಟ ನಂತರ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಸಬ್ಮಿಟ್ ಕೊಟ್ಟ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. SDMC ಸಮೀಕ್ಷೆ 2024-25 ಶೈಕ್ಷಣಿಕ ವರ್ಷ 25-26 ಅಂತೇಳಿ ಇಲ್ಲಿ ಕೆಳಗಡೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ನೀವು ಶಾಲೆಯಲ್ಲಿ ಮಾಹಿತಿಯನ್ನು ತುಂಬಲಿಕ್ಕೆ ಈ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಕೂಡ ಸಮಯ ಇರುತ್ತೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 15ರವರೆಗೆ. ಈಗ ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ, ನೋಡಿ ಇಲ್ಲಿ ಬಲಭಾಗದಲ್ಲಿ 3 ಗೆರೆಗಳು ಕಾಣ್ತಾ ಇದಾವೆ. ಆ ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯ ಮಾಹಿತಿಗಳು ಓಪನ್ ಆಗ್ತವೆ. ಇಲ್ಲಿ ಮಾಹಿತಿ ಅನ್ನೋದು ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಹಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಬಳಕೆದಾರರ ಮಾರ್ಗದರ್ಶಿ, ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ, ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ, ಈ ತರದ ಒಂದಷ್ಟು ವಿಚಾರಗಳು ಡಿಸ್ಪ್ಲೇ ಆಗ್ತವೆ. ನೀವು ಎರಡನೇದು ಇದೆಯಲ್ಲ, ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ನೋಡಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ರಚನೆಯನ್ನು ಆಯ್ಕೆ ಮಾಡಿದ್ದ ಶಿಕ್ಷಣ ಹಕ್ಕು ಅಧಿನಿಯಮ 2009 ಪ್ರಕಾರ SDMC ರಚನೆ ಆಗಿದೆಯಾ ಅಂತೇಳಿ ನೋಡಿ, ಇಷ್ಟು ನಮಗೆ ಮೊದಲ ಹಂತದಲ್ಲಿ ಕಾಣುತ್ತೆ. ನೀವು ಪ್ರಾರಂಭದಲ್ಲಿ ಈ ಒಂದು ಕಾಲಮ್ ಇದೆಯಲ್ಲ, ಇಲ್ಲಿ ಈ ಡ್ರಾಪ್ ಡೌನ್ ಬಾಕ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ರಚನೆ ಆಗಿದ್ರೆ ಹೌದು ಅಂತೇಳಿ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಸುಮಾರು 13 ಕ್ಷೇತ್ರಗಳಲ್ಲಿ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತವೆ. ಇಲ್ಲಿ ಮೊದಲೊಂದು ಶಾಲೆಯ ಸಾಮಾನ್ಯ ಮಾಹಿತಿ, ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು, SDMC ಅಧ್ಯಕ್ಷರ ಹೆಸರು, ಮತ್ತೆ ಆ ಮಗುವಿನ SDMC ಅಧ್ಯಕ್ಷನ ಮಗುವಿನ ಹೆಸರು, ಆ ಮಗುವಿನ ಸ್ಯಾಟ್ಸ್ ನಂಬರ್ ಹಾಕಿರೋ ತಂದೆ ತಾಯಿ ಹೆಸರು, ಎಲ್ಲ ಮಾಹಿತಿ ಕೂಡ ಡಿಸ್ಪ್ಲೇ ಆಗುತ್ತೆ. ಅವೆಲ್ಲವೂ ಆದ ನಂತರದಲ್ಲಿ ನೀವು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎರಡನೇದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ರಚನೆ. ಇಲ್ಲಿ ಕೂಡ ಅಷ್ಟೇ ನಿಯಮಾನುಸಾರ 3 ವರ್ಷಗಳ ರಚನೆ ಆಗಿದೆಯೇ, ಇಲ್ಲಿ ಆಯ್ಕೆ ಮಾಡಿ ಹೌದು ಅಥವಾ ಇಲ್ಲ ಅಂತೇಳಿ. ಚಾಲ್ತಿಯಲ್ಲಿ SDMC ರಚನೆಯಾದ ದಿನಾಂಕ, ಆಮೇಲೆ ಆ SDMC ಇರ್ತಕ್ಕಂಥ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು, ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಎಷ್ಟು, ಪದನಿಮಿತ್ತ ಸದಸ್ಯರ ಸಂಖ್ಯೆ ಎಷ್ಟು, ಮತ್ತೆ ವಿದ್ಯಾರ್ಥಿಯ ಹೆಸರು. ಇಲ್ಲಿ ಯಾವುದು ಅಂತಂದ್ರೆ ಸಮಿತಿಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿ ಅಂತೇಳಿ ಇಬ್ಬರು ವಿದ್ಯಾರ್ಥಿಗಳನ್ನ ನಾವು ನೇಮಕ ಮಾಡ್ಕೋಬೇಕಾಗಿರುತ್ತೆ. ಆ ವಿದ್ಯಾರ್ಥಿಗಳ ಒಂದು ಸ್ಯಾಟ್ಸ್ ನಂಬರ್ನ ಇಲ್ಲಿಗೆ ಎಂಟ್ರಿ ಆದ್ರೆ ಹೆಸರು ಡಿಫಾಲ್ಟ್ ಆಗಿ ಫೆಚ್ ಆಗುತ್ತೆ. ಪ್ರಸ್ತುತ ಚಾಲ್ತಿಯಲ್ಲಿರುವ SDMC ಸದಸ್ಯರ ಸಂಖ್ಯೆ ಅಂದ್ರೆ ಜಾತಿವಾರು ಸಂಖ್ಯೆಯನ್ನ ನೀವೆಲ್ಲದನ್ನು ಕೂಡ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾಹಿತಿ ಪ್ರಶ್ನೆಗಳನ್ನು ಓದ್ಕೊಂಡಾಗ ಈ ಪ್ರಶ್ನೆಗಳು ಈಸಿಯಾಗಿ ನಮಗೆ ಗೊತ್ತಾಗ್ತವೆ. ಆ SDMC ಸದಸ್ಯರದ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಮೊದಲನೇ ಫೋಟೋವನ್ನ ಸೇವ್ ಮಾಡಿ ಇಟ್ಕೋಬೇಕು. ನೋಡಿ ಇಲ್ಲಿ ಹೊಸ ಫೋಟೋ ಅಪ್ಲೋಡ್ ಮಾಡಿ ಅನ್ನೋದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನು ನೋಡಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆ,
ಈ ಚೂಸ್ ಫೈಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಬರುತ್ತೆ. ನೀವು ಗ್ಯಾಲರಿಯಲ್ಲಿ ಫೋಟೋವನ್ನು ಏನಾದ್ರು ಸೇವ್ ಮಾಡ್ಕೊಂಡಿದ್ರೆ ಫೋಟೋ ಅಂಡ್ ವಿಡಿಯೋ ಅಂತ ಕಾಣುತ್ತಲ್ಲ, ಫೋಟೋ ಅಂತ ವಿಡಿಯೋ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ದು ಯಾವ್ದು ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಫೋಟೋ ತನ್ನಷ್ಟಕ್ಕೆ ತಾನೇ ಬಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರದಲ್ಲಿ ಆ ಫೋಟೋ ಒಂದು ವೇಳೆ ಏನಾದ್ರು ಮಿಸ್ ಆಗಿ ಬೇರೆ ಫೋಟೋ ಅಪ್ಲೋಡ್ ಮಾಡಿಬಿಟ್ಟಿದ್ವಿ, ಏನು ಮಾಡೋದಪ್ಪ ತಲೆ ಕೆಡಿಸ್ಕೋಬೇಡಿ, ಪಕ್ಕದ ಡಿಲೀಟ್ ಅಂತ ಬರುತ್ತೆ, ಆ ಡಿಲೀಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಳಿಸಿ ಹೋಗುತ್ತೆ. ಮತ್ತೆ ಬೇರೆ ಒಂದು ಫೋಟೋನ ಇದೆ ಸೇಮ್ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಮಾಡ್ತೀರಿ, ಇದೇ ರೀತಿ ಸೇವ್ ಅಂತ ಕೊಟ್ಕೊಂತ ಹೋಗ್ತೀರಿ. ಸೇಮ್ ಇವೆಲ್ಲವೂ ಕೂಡ ಪ್ರಕಾರಗಳು ಮತ್ತು ಜವಾಬ್ದಾರಿಗಳು ಅದೇ ರೀತಿ ಇಲ್ಲೆಲ್ಲ ಕೂಡ ಮಾಹಿತಿ ಇದೆ. SDM ಸಾಕಾರದ ಮುಖ್ಯವಂತರದ ಮಕ್ಕಳ ಸಂಖ್ಯೆ ಏನು, ಮಾಹಿತಿ ಪ್ರತಿಯೊಂದು ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಮಾತ್ರ ನಾವು ಟೈಪ್ ಮಾಡ್ಬೇಕಾಗ್ತದೆ. ಇನ್ನೆಲ್ಲದೂ ಕೂಡ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ ನೋಡಿ. ಡ್ರಾಪ್ ಡೌನ್ ಬಾಕ್ಸ್ ಅಂದ್ರೆ ಈ ರೀತಿ ಬಾಣದ ಗುರುತಿರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ಹೌದು ಇಲ್ಲ ಅಥವಾ ಭಾಗಶಃ ಈ ರೀತಿಯ ಪ್ರಶ್ನೆಗಳನ್ನ ಕಾಣ್ತಾ ಹೋಗುತ್ತೆ. ಎಲ್ಲದೂ ಕೂಡ ತುಂಬಾ ಸರಳವಾಗಿರ್ತಕ್ಕಂಥವು. ಅವುಗಳನ್ನ ಮಾಡಿ ಪ್ರತಿ ಹಂತಕ್ಕೂ ಕೂಡ ನಾವಿಲ್ಲಿ ಸೇವನ್ನ ಕೊಟ್ಕೊಂತ ಹೋಗ್ತೀವಿ. ಶಿಕ್ಷಣಕ್ಕೂ ಕಾಯ್ದೆ ಅನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ ನೋಡಿ, ಇವುಗಳು ಇದೆಯಾ ಇಲ್ವಾ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಒಂದು ಫೋಟೋನ ಕೇಳಾಗುತ್ತೆ. ಶಿಕ್ಷಣಕ್ಕೂ ಕಾಯ್ದೆ ಅನ್ವಯ ಶೈಕ್ಷಣಿಕ ಅವಕಾಶಗಳು ಏನೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸೇವ್ ಕೊಟ್ಕೊಂತ ಹೋಗ್ತೀರಿ. ಈ ರೀತಿ 13 ಏರಿಯಾಗಳಿಗೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನೆಲ್ಲನೂ ಕೂಡ ನೀವು ಸೇವ್ ಕೊಟ್ಕೊಂತ ಹೋಗ್ತೀರಿ. ಆಯ್ತು, ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಮಾಹಿತಿಯನ್ನ ಫಿಲ್ ಮಾಡಿದ್ದೇನೆ. ನೆಕ್ಸ್ಟ್ ಏನ್ ಮಾಡೋದು, ಎಷ್ಟು ಮಾಡಿದ್ರೆ ಸಾಕ? ಬಹಳಷ್ಟು ಜನ ಇಲ್ಲಿಗೆ ಮಾಹಿತಿಯನ್ನು ಸೇವ್ ಮಾಡಿ ಕೊಟ್ಟು ಬಿಡ್ತಾರೆ, ಆದ್ರೆ ಅದು ಕಂಪ್ಲೀಟ್ ಆಗಿರೋದಿಲ್ಲ. ನಾವು ಸಂಪೂರ್ಣವಾಗಿ ಫೈನಲ್ ಸಬ್ಮಿಷನ್ ನೋಡಿ, ಇಷ್ಟು ಮಾಡಿದ ನಂತರದಲ್ಲಿ ನೋಡಿ, ನೀವು 15ನೇ ತಾರೀಕಿನವರೆಗೂ ಕೂಡ ಸಮಯ ಇರುತ್ತೆ. ನೀವೇನಾದ್ರೂ ಕೂಡ ಮಾಹಿತಿ ಸ್ವಲ್ಪ ಬೈ ಮಿಸ್ ಆಗಿ ವೇರಿಯೇಷನ್ಸ್ ಆಗಿದೆ ಅಂದ್ರೆ ನೀವು ಎಡಿಟ್ ಮಾಡಲೇಬಹುದು. 15ನೇ ತಾರೀಕಿನವರೆಗೆ ಇಷ್ಟು ಮಾಹಿತಿ ಮಾತ್ರ ನೀವು ಇಲ್ಲಿ 13ನೇ ಏರಿಯಾದವರೆಗೂ ಕೂಡ ಏನು ಮಾಹಿತಿಗಳನ್ನ ಫಿಲ್ ಮಾಡಿರ್ತೀರಿ, ಈ ಮಾಹಿತಿಗಳನ್ನ ಎಡಿಟ್ ಮಾಡಲಿಕ್ಕೆ ಈ ತಿಂಗಳ ಡಿಸೆಂಬರ್ ತಿಂಗಳ 15ನೇ ತಾರೀಕಿನವರೆಗೂ ಕೂಡ ನಿಮಗೆ ಸಮಯಾವಕಾಶ ಇರುತ್ತೆ. ಇದಾದ ನಂತರದಲ್ಲಿ ಫೈನಲ್ ಸಬ್ಮಿಷನ್ ಮಾಡೋದು ಹೇಗೆ ನೋಡಿ. ಫೈನಲ್ ಸಬ್ಮಿಷನ್ ಮಾಡ್ತಕ್ಕಂಥದ್ದು ಹೇಗಪ್ಪ ಅಂತಂದ್ರೆ, ಮತ್ತೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ 3 ಗೆರೆಗಳಿರ್ತಾವಲ್ಲ, ಆ ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಮಾಹಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಿರಾ ನೋಡಿ. ಮಾಹಿತಿ ಕ್ಲಿಕ್ ಮಾಡಿದಾಗ ನಾನು ಮೊದಲೇನ್ ಮಾಡಿದ್ದು, ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅನ್ನೋದನ್ನ ಕ್ಲಿಕ್ ಮಾಡಿ ಎಲ್ಲ ಪ್ರಶ್ನೆಗಳನ್ನ ನಾವು ಉತ್ತರವನ್ನ ನೀಡಿದ್ದೇವೆ. ಈಗ ಎಲ್ಲಾ 13 ಏರಿಯಾಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಿದ ನಂತರದಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟ ನಂತರದಲ್ಲಿ ಇದು CRP ಲಾಗಿನ್ಗೆ ಹೋಗುತ್ತೆ. CRP ಲಾಗಿನ್ ಅವರೊಬ್ಬರು ಕೊಟ್ಟ ನಂತರದಲ್ಲಿ ಬ್ಲಾಕ್ ಲಾಗಿನ್ಗೆ, ಬ್ಲಾಕ್ ಇಂದ ಡಿಸ್ಟ್ರಿಕ್ಟ್ ಲಾಗಿನ್ಗೆ ಹೋಗುತ್ತೆ. ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿರ್ತಕ್ಕಂಥದ್ದು ಏನಂದ್ರೆ, ನಿಮ್ಮ 13 ಏರಿಯಾಗಳಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳನ್ನ ಫಿಲ್ ಮಾಡಿದ್ದೀರೋ ಅದೆಲ್ಲ ಮಾಹಿತಿಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದನ್ನ ನೀವು ನೋಡಬಹುದು. ನೋಡಿ, ಇದೇನಿದ್ರು ಕೂಡ ನಾವು ಫೈನಲ್ ಸಬ್ಮಿಷನ್ ಕೊಡೋದಕ್ಕಿಂತ ಮೊದಲು ಮಾಹಿತಿಯನ್ನು ನೋಡಿ ಏನಾದರೂ ಕರೆಕ್ಷನ್ ಇದ್ರೆ ಈ ಸಂದರ್ಭದಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಒಮ್ಮೆ ನೀವು ಸಬ್ಮಿಟ್ ಮಾಡಿದ ನಂತರದಲ್ಲಿ ಮತ್ತೆ ಕರೆಕ್ಷನ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳಿರೋದಿಲ್ಲ. 13 ಏರಿಯಾಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೋಡಿ, ಒಂದು ವೇಳೆ ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ ಕಾಣುತ್ತೆ ವಿಭಾಗ 1ರಿಂದ 13ವರೆಗೂ ಕೂಡ ಮಾಹಿತಿ ಇಲ್ಲಿ ತಮಗೆ ತೋರಿಸ್ತಾ ಹೋಗುತ್ತೆ. ಯಾವ್ದಾರು ಒಂದು ವಿಭಾಗವನ್ನು ಬಿಟ್ಟಿದ್ರೆ ನೋಡಿ, ಇಲ್ಲಿ ವಿಭಾಗ 1 ತುಂಬಿಲ್ಲ ಈ ರೀತಿ ತೋರಿಸ್ತಾ ಹೋಗುತ್ತೆ. ಯಾವ್ದಾರು ಒಂದು ವಿಭಾಗವನ್ನು ಬಿಟ್ಟಿದ್ರೆ ಇಲ್ಲಿ ಮಾಹಿತಿನ ಪೂರ್ತಿ ತೋರಿಸ್ತಾ ಹೋಗುತ್ತೆ. ಓಕೆ, ನಂದೆಲ್ಲದೂ ಕೂಡ ತುಂಬಿ ಆಗಿದೆ, ನೋ ಪ್ರಾಬ್ಲಮ್. ತುಂಬಿ ಆದ ನಂತರದಲ್ಲಿ ನೋಡಿ, ಸಲ್ಲಿಸು ಅನ್ನೋದರ ಮೇಲೆ ಒಮ್ಮೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಅದು ಫೈನಲ್ ಸಬ್ಮಿಷನ್ ಆಗುತ್ತೆ. CRP ಅವರ ಲಾಗಿನ್ಗೆ ಹೋಗುತ್ತೆ. ಈ ಒಂದು ಫೈನಲ್ ಸಬ್ಮಿಟ್ ಅನ್ನ ಕೊಡೋದಕ್ಕಿಂತ ಮೊದಲು ಬೇಕಾದ್ರೆ ನೀವು ಮಾಹಿತಿಯನ್ನು ಎಷ್ಟು ಸಾರಿ ಬೇಕಾದರೂ ಕೂಡ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಆದ್ಮೇಲೆ ಇದಿಷ್ಟು ಮಾಹಿತಿ SDMCಯ ಸಮೀಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿ ಮತ್ತು ಮಾಹಿತಿಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಫೈನಲ್ ಸಬ್ಮಿಷನ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ತಾವು ನೋಡಿದ್ರಿ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.